ಮೊಹರಂ ಹಬ್ಬದ ಶಾಂತಿ ಸಭೆ ಬಸವನ ಭಾಗ್ಯವಾಡಿ ಪಟ್ಟಣದ ಬಸವೇಶ್ವರ ಯಾತ್ರಾ ನಿವಾಸದಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಅವರು ಮೊಹರಂ ಹಬ್ಬದ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಹಿಂದೂ ಮುಸ್ಲಿಂ ಸೇರಿ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ಆಚರಿಸಬೇಕಂತ ಹೇಳಿದರು. ಪಿಐ ಗುರುಶಾಂತಗೌಡ ದಾಶಾಳ್ ಅವರು ಮಾತನಾಡುತ್ತಾ ಕೆಲವೊಂದು ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಆಗ್ತವೆ, ಆ ಥರ ಕಂಡು ಬಂದಲ್ಲಿ ನಮಗೆ ತಿಳಿಸಿ, ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರು. ಶಾಂತಿ ಸಭೆಯಲ್ಲಿ ಹಲವಾರು ಗ್ರಾಮದ ಮುಖಂಡರು ಮೊಹರಂ ಹಬ್ಬದ ಕುರಿತು ಮಾತನಾಡಿದರು. ಇದೇ ಸಮಯದಲ್ಲಿ ರಾಜಸಾಬ್ ಚಳ್ಳಿ, ಗಿಡದ್, ನಬಿಸಾ ಮಖಾನ್ದಾರ್, ಕಾಜಂಬರ್ ನದಾಬ್, ಶಕೀಲ್ ಕುಡ್ನಾಳ್, ಸಂಗಮೇಶ್ ಓಲೇಕರ್, ವಿನೋದ್ ಕಲ್ಲೂರ್, ಬಸಣ್ಣ ದೇಸಾಯಿ, ಬಸವರಾಜ್ ಹಾರಿವಾಡ್, ಸಂಗಮೇಶ್ ಹಳಹಸ್ತೇಶ್ವರ ಮಠ ಮತ್ತು ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಖ್ಯವಾಗಿ ಉದ್ದೇಶ ಅಷ್ಟೇ, ಇವೆಲ್ಲ ಮಾಹಿತಿ ನೀಡಿ ನಮ್ಮ ನಂಬರ್ಗಳನ್ನು ತೆಗೆದುಕೊಂಡು ಹೋಗಿ ನಮ್ಮ ಬೀಟ್ ನಂಬರ್ಗಳನ್ನು ತಗೊಂಡು ಹೋಗಿ ನಮ್ಮ 112 ಇದೆ, ಸ್ಪಷ್ಟವಾಗಿ ಮಾಹಿತಿ ನೀಡಿ ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಪುಟ್ಟ ಜಗಳ ಮಾಹಿತಿ ನೀಡಿ. ನೀವು ಅಲ್ಲಿಂದ ಯಾವುದೇ ಇರ್ಬೋದು, ಹಿರಿಯರ ಒಂದು 5-6 ಮಂದಿ ಯೂತ್ಸ್ ಕರ್ಕೊಳ್ಳಿ, ಬರೀ ನೀವು ಹಿರಿಯರಲ್ಲ, ಹುಡುಗರನ್ನ ಕರ್ಕೊಳ್ಳಿ, ಒಂದು ಟೀಮ್ ಮಾಡಿಕೊಂಡು ಅವರಿಗೆ ಜವಾಬ್ದಾರಿಗಳನ್ನು ಕೊಟ್ಟುಕೊಂಡು ಆ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿ. ಅದಕ್ಕೆ ನಾವು ಪೊಲೀಸ್ ಬಂದೋಬಸ್ತ್ ನೀಡ್ತೇವೆ. ಆಮೇಲೆ ಅದೇ ಥರ ಏನಾಗುತ್ತೆ, ಒಳಗೆ ಹೋಗೋ ತನಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ. ನಾವು ಯಾವಾಗ ನಮ್ಮ ಕಟ್ಟಡರಾಗಿರ್ಬೋದು, ಬಸವೇಶ್ವರ ಸೇರಲು ಕೂಡ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ನಾವು ಎಲ್ಲೆಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ನಾವು ಟೈಮಲ್ಲಿ ಬಂದು ನಿಮಗೆ ಬಂದೋಬಸ್ತುಗಳನ್ನ ಕೊಡ್ತೇವೆ. ಇದು ಬಿಟ್ಟು ಇಲ್ಲೇನಿಲ್ಲ, ಹೊರಗಡೆ ಆಲ್ಮೋಸ್ಟ್ ಪ್ರತಿ ಒಂದು 10 ವರ್ಷಕ್ಕೊಮ್ಮೆ ಎಲ್ಲ ಒಂದು ಕಡೆ ಸಣ್ಣದಾಗಿರ್ತದೆ, ಮತ್ತೆ ಇದಾಗಿ ಹೋಗಿರುತ್ತೆ. ಗಣಪತಿ ಅವಾಗ 2012-13 ಕುದುರೆ ಸಾಲುವಡಿಗೆಲ್ಲ ಇತ್ತು, ಅವೆಲ್ಲ ಬೆಳಗ್ಗೆ ಹೋದ್ರಾಗಲ್ಲ, ಗೊಳಸಕ್ಕೆ ಆಗಿರುತ್ತೆ, ಆಗಿನ ಪೂರ್ತಿಗೆ ಆಗಿರ್ತಾವೆ, ಮತ್ತೆ ಸರಿ ಹೋಗ್ತವೆ. ಮೊಹರಂ ಆದ್ರೂ ಅಷ್ಟೇ ಶಾಂತಿ ಹಬ್ಬ. ಆ್ಯಕ್ಚುಲಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊಹರಮ್ಮು ಹಿಂದೂಗಳು ಜಾಸ್ತಿ ಆಚರಣೆ ಮಾಡ್ತಾರೆ ಮುಸ್ಲಿಮ್ಗಿಂತ. ಯಾಕಂದರೆ ನೀವು ಇನ್ನೂ ಮುಸ್ಲಿಮ್ಸು ಹಿಂದೂ ಥರನೇ ಇದ್ದೀರಿ, ಹಳ್ಳಿಗಳಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ. ನಾನು ಈಗ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಇನ್ನೂ ಅನ್ಯೋನ್ಯತೆ ಇದೆ, ಅದನ್ನೇ ಉಳಿಸ್ಕೊಂಡು ಹೋಗಿ. ಏನಂದಿದ್ರೆ ಅಡ್ವಾನ್ಸ್ ಹೇಳಿ, ಯಾಕಂದ್ರೆ ನಾವು 3, 4, 5 ಊರು ಸೇರಿ ಒಂದೊಬ್ಬರು ಸಿಬ್ಬಂದಿ ಹಾಕೋಕ್ಕಾಗ್ತದೆ. ಹೋಮ್ ಗಾರ್ಡ್ ಕೊಟ್ಟರು ನಾವೇನು ಮಾಡೋಕ್ಕಾಗಲ್ಲ. ಇದು ಟೈಮ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಮೋಸ್ಟ್ಲಿ 17 ಈ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ನಡೆಯುತ್ತಿರುವ ಶಾಂತಿ ಸಭೆಯ ನೇತೃತ್ವ ವಹಿಸಿರುವಂಥ ಸರ್ವೆ ಹಾಗೂ CPI ದಾಶಾ ಸಾಹೇಬ್ರ ಆದಿಯಾಗಿ ಎಲ್ಲರಿಗೂ ನಮಸ್ಕಾರ. ಸಿಟಿಯಲ್ಲಿ ನಮ್ಗೆ ಗೊತ್ತಿಲ್ಲ, ನಾವು ಮಾಡಿಲ್ಲ ಯಾವತ್ತು. ನಮ್ಮ ಹಳ್ಳಿಯಲ್ಲಿ ಮಾತ್ರ ಎಲ್ಲರೂ ಒಂದೇ ಆಗಿ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೇ ಆಚರಣೆ ಮಾಡುವಂಥ ಯಾವುದೋ ಹಬ್ಬ ಇದ್ದರೆ ಅದು ಮೊಹರಂ ಹಬ್ಬ. ಯಾಕಂದ್ರೆ ನಾವು ನೋಡ್ತಾ ಬಂದಿದ್ದೀವಿ, ಎಲ್ಲ ಹಬ್ಬದಲ್ಲೂ ಸಣ್ಣ ಪುಟ್ಟ ಎಲ್ಲ ಆಗ್ಬೋದು, ಬಟ್ ಮೊಹರಂ ಹಬ್ಬದಲ್ಲಿ ಯಾವತ್ತೂ ಶಾಂತಿ ಕಡಿದಿರುವಂಥ ಒಂದು ಉದಾಹರಣೆ ನಮ್ಮೂರಂತೂ ಸಿಕ್ಕಿಲ್ಲ. ಸ್ವಲ್ಪ ಹಿಂದಿನ ಹೋದ ವರ್ಷದಿಂದ ಸ್ವಲ್ಪ ಅದು ಆಗ್ತಾ ಇದೆ ಸರ್. ನಮ್ಮಲ್ಲಿ ಮಾಡಬೇಕು. ದಿನಾಂಕ 26 ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ದೇವರನ್ನ ಬಳಿಗೆ ಹೋಗುವಂಥ ಸಂದರ್ಭ. ದಫನ್ ಅಂತಾರೆ ಅದರೊಳಗೆ, ನಮ್ಮ ಭಾಷೆ ಒಳಗೆ ದೇವರ ಬಳಿಗೆ ಹೋಗ್ತಾ ಕನ್ನಡದಾಗ, ಉರ್ದುದೊಳಗೆ ದಫನ್ ಆಗ್ತಾ ಅಂತ ಹೇಳ್ತಾರೆ. 2 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಏನಿದೆಲ್ಲ ಬಸವೇಶ್ವರ ಸರ್ಕಲ್, ಇಂಗ್ಲೇಶ್ವರ ನಾಕ ಸಾಕಷ್ಟು ಮತ್ತು ಅಕ್ಷಿ ಒಳಗೆ ಮತ್ತು ಸಾಕಷ್ಟು ಏನೇನಿಲ್ಲ ಅಲ್ಲಿ ಗೌಸೆಯನ್ನು ಆಡ್ತಾರೆ, ಅಲೆಯನ್ನು ಆಡ್ತಾರೆ, ಗೌಸೆ ಅಂತ ಆಡ್ತಾರೆ. ಎಲ್ಲ ಸಮಾಜದವರು ಕೂಡಿಗೆ ಬಾಂಧವ್ಯದಿಂದ ಸೌಹಾರ್ದದಿಂದ ನಾವೆಲ್ಲರೂ ಕೂಡಿ ಒಂದೇ ತಾಯಿ ಮಕ್ಕಳಂತೆ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೆವು. ನಮ್ಮ ಊರಿನ ಇವೆಲ್ಲ ಕಾರ್ಯಕ್ರಮಗಳು ನಡೀತಿರ್ತಾವ. ಇವೆಲ್ಲ ಹಿಂಗ ಈ ಕಾರ್ಯಕ್ರಮಗಳ ಐತಿ ಅಂತಕ್ಕಂಥದ್ರ ಬಗ್ಗೆ ಹೇಳಿದರು. ಮತ್ತು ನಮ್ಮ ಬಾಗೇವಾಡಿ ತಾಲೂಕಿನಲ್ಲಿ ಎಲ್ಲಿ ಕೂಡ ತಾವೇನು ದೊಡ್ಡ ಎಂದೂ ಕೂಡ ಅಹಿತಕರ ಘಟನೆಗಳು ಎಲ್ಲಿ ಕೂಡ ಆಗಿಲ್ಲ. ಯಾಕಂದ್ರೆ ಈ ಹಬ್ಬಗಳು ಹೆಂಗದಾವತ್ತಂದ್ರೆ ಇಬ್ಬರು ನೆಚ್ಚ ಈ ಮುಸಲ್ಮಾನ್ ಬಾಂಧವರು ಎಷ್ಟು ಮಂದಿ ಇದ್ರಾಗ ಭಾಗವಹಿಸ್ತಾರೆ ಗೊತ್ತಿಲ್ಲ, ಹಿಂದೂ ಬಾಂಧವರು ಅಷ್ಟೇ ಕೂಡ ಇದ್ರಾಗೆಲ್ಲ ಭಾಗವಹಿಸ್ತಾರೆ. ಯಾಕಂದ್ರೆ ಏನು ಗುದ್ಲಿ ಬೀಳ್ತಾವು ಅವಾಗಿಂದ ನೀವೇನು ಆಚರಣೆ ಮಾಡ್ತೀರಿ ಮುಸಲ್ಮಾನ್ ಬಾಂಧವರು, ಆ ಎಲ್ಲ ಆಚಾರ ವಿಚಾರಗಳನ್ನ ನಮ್ಮ ಹಿಂದೂ ಬಾಂಧವರು ಕೂಡ ಸಹಿತ ಇವ್ರನ್ನೆಲ್ಲ ಪಾಲಿಸ್ತಾರೆ. ದಿನಪ್ರತಿ ತಮ್ಮ ಮನೆಯಲ್ಲಿ